ಸರ್ ಇದು ಮಾರ್ಕೆಟ್ ಅಲ್ಲಿ ಅಲ್ಯೂಮಿನಿಯಂ ಟ್ಯಾಪ್ ಅಂಡ್ ಗೋ ಎರಡು ತರನೂ ಇದೆ, ಎರಡು ನೋಡಕ್ ಒಂದೇ ತರ ಇದೆ. ಇವೆರಡು ಬಟ್ ಬೇರೆ ಬೇರೆ ಫಂಕ್ಷನ್ಸ್ ಇದೆಯಲ್ಲ, ಇದೇನು ಏನ್ ಡಿಫ್ರೆನ್ಸ್ ಇದೆ ಇವೆರಡರಲ್ಲಿ? ಸರ್ ಇದು ಕ್ಯಾಸ್ಟಿಂಗ್ ಅಲ್ಯೂಮಿನಿಯಂನ ಕ್ಯಾಸ್ಟಿಂಗ್ ಮಾಡ್ತಾರೆ. ಓಕೆ. ಈ ಮೆಟೀರಿಯಲ್ ಇದು ಸಾಲಿಡ್ ಅಲ್ಯೂಮಿನಿಯಂ ಪೀಸ್ ಇಂದ CNC ಮಾಡಿ ಮಾಡೋಂಥದ್ದು. ಹಾಗಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿರೋ ಅಂದ್ರೆ ಸ್ವಲ್ಪ ಈಗ ಕ್ರ್ಯಾಕ್ ಬರೋದು, ಪುಡಿ ಆಗೋದು ಆ ಥರ ಜಾಸ್ತಿ. ಇದು ಕಮ್ಮಿ ಜಾಗ ಇದ್ದವರಿಗೆ, ತುಂಬಾ ಕಮ್ಮಿ ಯೂಸ್ ಮಾಡೋರಿಗೆ ಅನುಕೂಲ. ಕಮ್ಮಿ ಯೂಸ್ ಮಾಡೋರಿಗೆ ಇದಾಗುತ್ತೆ. ನಿಮಗೆ ಜಾಸ್ತಿ ತುಂಬಾ ರೆಗ್ಯುಲರ್ ಆಗಿ ಹೊಡಿತೀನಿ ಅಂದ್ರೆ ಈ ತರದ್ದು ತಗೊಳ್ಬೇಕು. ಹೆವಿ ವರ್ಕ್ ಇದ್ರೆ ಇದನ್ನ ಪರ್ಚೇಸ್. ಆಮೇಲೆ ಇದ್ರದ್ದೊಂದು ಸಮಸ್ಯೆ ಏನಂದ್ರೆ ಇಲ್ಲಿ ರೋಪ್ ಹೊರಗೆ ಬರುತ್ತೆ ಡೈರೆಕ್ಟ್ ಆಗಿ. ಓಕೆ. ಇದು ಇದರಲ್ಲಿ ಆ ತರ ಬರಲ್ಲ. ಈ ಟೈಪ್ ಇದು ಎಡ್ಜ್ ಕ್ಲೋಸ್ ಆಗಿರುತ್ತೆ. ನಿಮಗೆ ಪದೇ ಪದೇ ಕಿತ್ತೋಗೋದು, ಗಿಡ್ಡ ಹೊರಗೆ ಬರೋದು ಆ ಥರ ಸಮಸ್ಯೆ ಆಗಲ್ಲ. ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ಗಿಡ್ಡ ಆಗ್ತಾ ಬಂದಂಗು ಇಲ್ಲಿ ಹೇಳಕ್ ಶುರುವಾಗುತ್ತೆ, ಅಂದ್ರೆ ವಾಪಸ್ ಬಿಚ್ಕೊಳ್ಳುತ್ತೆ. ಓಕೆ. ಆಮೇಲೆ ನಿಮಗೆ ಈ ಸ್ಕ್ರೂ ಹಾಕಿರ್ತಾರಲ್ಲ, ಈ 4 ಸ್ಕ್ರೂ ಪ್ಲೇಟಿಂದು, ಇದರಲ್ಲಿ ಗಮ್ಮಿಂಗ್ ಇರಲ್ಲ. ಇದು ಗಮ್ಮಿಂಗ್ ಆಗಿರುತ್ತೆ, ಇದು ಲೂಸ್ ಆಗಲ್ಲ. ಇದು ಏನಾಗುತ್ತೆ, ಒಂದು 50-100 ಗಂಟೆ ಒಳಗಡೆ ಈ ಸ್ಕ್ರೂ ಲೂಸ್ ಆಗಿ ಪ್ಲೇಟ್ ಶೇಕ್ ಬರೋಕ್ಕೆ ಶುರು ಆಗುತ್ತೆ. ಇದು ಆ ಥರ ಇರಲ್ಲ. ಪ್ಲೇಟ್ ಶೇಕ್ ಬಂದ ತಕ್ಷಣ ನಿಮ್ಗೆ ಅದು ವೈಬ್ರೇಷನ್ ಮಿಷಿನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್ ಶುರು ಆಗುತ್ತೆ. ಮತ್ತೆ ಸವಕಳಿ ಇದೇ ಟ್ಯಾಪ್ ಅಂಡ್ ಗೋ ಜಾಸ್ತಿ, ಅಂದ್ರೆ ಈ ಪಾರ್ಟ್ ಎಲ್ಲ ಸ್ವಲ್ಪ ಲೈಟ್ ಆಗಿರುತ್ತೆ, ಇದು ಹೆವಿ ಇರುತ್ತೆ ಈ ಸೈಡ್ ಪಾರ್ಟ್ ಎಲ್ಲ. ಹಾಗಾಗಿ ಇದು ಲೈಫ್ ಜಾಸ್ತಿ ಬರುತ್ತೆ, ಇದು ಲೈಫ್ ಕಮ್ಮಿ ಇರುತ್ತೆ. ಇದು ನಾರ್ಮಲ್ ಆಗಿ ಎಷ್ಟು ಜನರಲ್ ಆಗಿ ಆವರೇಜ್ ಆಗಿ ಎಷ್ಟು ಪ್ರೈಸ್ ಇರ್ಬೋದು ಸರ್? ಇದು 300-350 ರೂಪಾಯಿ ಇರುತ್ತೆ. ಇದು 450-500 ರೂಪಾಯಿ ತನಕ. ಡಿಪೆಂಡಿಂಗ್ ಅವ್ರ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅಲ್ಲಿ ಯಾವ ರೀತಿ ಸಿಗುತ್ತಾ. ಬಟ್ ಅದೇ ಎರಡು ಅಲ್ಯೂಮಿನಿಯಂ ತರ ಇರುತ್ತೆ, ಸಣ್ಣದು ಡಿಫ್ರೆನ್ಸ್ ಅಷ್ಟೇ. ಇದು ಕ್ಲೋಸ್ ಆಗಿದೆ, ಇದು ಕ್ಲೋಸ್ ಆಗಿಲ್ಲ. ಆಮೇಲೆ ಈ ತರ ವರ್ಕ್ ಎಲ್ಲ ಇರುತ್ತೆ ಇದರಲ್ಲಿ. ಓಕೆ. ಇದರಲ್ಲಿ ಫಿನಿಶಿಂಗ್ ಇರುತ್ತೆ. ಓಕೆ. ಮೇಜರ್ ಆಗಿ ನೀವು ತಗೊಳ್ತಾ ಎರಡರದ್ದು ವೆಯ್ಟ್ ಚೆಕ್ ಮಾಡಿ ತಗೊಳ್ಳಿ. ಯಾವ್ದು ವೆಯ್ಟ್ ಜಾಸ್ತಿ ಇದೆಯೋ ಅದು ನಿಮಗೆ ಕ್ವಾಲಿಟಿ ಇದೆ, ವೆಯ್ಟ್ ಚೆನ್ನಾಗಿರುತ್ತೆ. ಓಕೆ. ವೆಯ್ಟ್ ಜಾಸ್ತಿ ಇರಬೇಕು, ಇದು ಕ್ಲೋಸ್ಡ್ ಆಗೋ ಇರಬೇಕು. ಕ್ಲೋಸ್ಡ್ ಆಗೋ ಇರಬೇಕು. ಇದರಲ್ಲಿ ಕ್ಲೋಸ್ ಆಗಿಲ್ಲ. ಈಗ ಲೈಟ್ ವೆಯ್ಟ್ ಇದ್ರೆ ಏನಾಗುತ್ತೆ, ಅದು ಬೇಗ ನಿಮಗೆ ಡ್ಯಾಮೇಜು, ಕ್ರ್ಯಾಕ್ ಆಗೋದು ಇವೆಲ್ಲ ಜಾಸ್ತಿ ಇರುತ್ತೆ. ಓಕೆ. ಒಂದ್ಸತಿ ನೀವು ತಗೊಳ್ಳೋಷ್ಟೊತ್ತಿಗೆ ಎರಡು ಟ್ಯಾಪ್ ಅಂಡ್ ಗೋನ ವೆಯ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ.